ವೀಕ್ಷಕರೇ, ತಮಿಳುನಾಡಿನಲ್ಲಿ ನಡೆದಿರುವಂತಹ ಈ ಒಂದು ಭೀಕರ ಘಟನೆ ಈಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೇವಲ 10 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ನಂತರ ಆಕೆಯನ್ನ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ. ಆದ್ರೆ ಈ ಒಂದು ಪ್ರಕರಣಕ್ಕಿಂತಲೂ ಕೂಡ ಜನ ಹೆಚ್ಚು ಆಕ್ರೋಶಭರಿತರಾಗಿರೋದು ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ತನೆಗೆ. ಅಷ್ಟಕ್ಕೂ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅತ್ಯಂತ ಸೂಕ್ಷ್ಮ ಪ್ರಕರಣದಲ್ಲಿ ಇಡೀ ಇಲಾಖೆಯನ್ನೇ ಚುರುಗೊಳಿಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವ ಮಟ್ಟಿಗೆ ತನಿಖೆಯನ್ನ ಮಾಡ್ತಾರೆ. ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತ ಆಗಬೇಕು. ಆದ್ರೆ ಇತ್ತೀಚೆಗೆ ನಡೆದಂತ ಈ ಒಂದು ಘಟನೆ ಬೇರೆ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಕಠಿಣ ತನಿಖೆಯನ್ನ ಮಾಡಿದ ನಂತರ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಅಧಿಕಾರಿಯ ಮುಖದಲ್ಲಿದ್ದಂತ ಒಂದು ಸಣ್ಣ ನಗು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ತನಿಖೆ, ಕಾರ್ಯದಕ್ಷತೆ, ಆರೋಪಿಗಳ ಬಂಧನ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಕೇವಲ ಆ ಒಂದು ಕ್ಷಣವೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಯ್ತು. ಅಷ್ಟಕ್ಕೂ ಆಗಿದ್ದು ಏನಪ್ಪಾ ಅಂದ್ರೆ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗಿತ್ತು. ಆದ್ರೆ ಅಲ್ಲಿ ಕೆಲ ಹಿರಿಯ IPS ಅಧಿಕಾರಿಗಳು, ಅದರಲ್ಲೂ ಕೂಡ ಮಹಿಳಾ IPS ಅಧಿಕಾರಿ ಸೇರಿ ಒಂದು ಗಂಭೀರ ಪ್ರಕರಣದ ಬಗ್ಗೆ ಮಾತನಾಡುವಂತ ಸಮಯದಲ್ಲಿ ನಗ್ತಾ ಪರಸ್ಪರ ಮಾತನಾಡಿಕೊಳ್ಳುತ್ತಿರುವಂತಹ ದೃಶ್ಯ ವೈರಲ್ ಆಗಿತ್ತು. ಇದರಿಂದ ಜನ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಘಟನೆ ಬಗ್ಗೆ ಮಾತನಾಡುವಾಗ ಅದರಲ್ಲೂ ಕೂಡ ಒಬ್ಬ 10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಕೊಲೆಯಾಗಿದೆ. ಇಂಥ ಘಟನೆ ಬಗ್ಗೆ ಮಾತನಾಡುವಂತ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ನಗ್ತಾ ಪರಸ್ಪರ ಜೋಕನ ಹೇಳ್ತಾ ತಮಾಷೆ ಮಾಡ್ತಿದ್ರು. ಅದರಲ್ಲೂ ಕೂಡ ಒಬ್ಬ ಮಹಿಳಾ IPS ಅಧಿಕಾರಿ ಇದ್ದದ್ದು ಇನ್ನಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಕೊಯಂಬತ್ತೂರು ವೆಸ್ಟ್ ಝೋನ್ IG ಆಗಿ ಕೆಲಸ ಮಾಡ್ತಿರುವಂತ ರಮ್ಯಾ ಭಾರತಿ ಸೇರಿದಂತೆ 3 ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ತನೆ ಈಗ ತೀವ್ರ ಟೀಕೆಗೆ ಗುರಿಯಾಗಿದೆ. ಜನ ಮಾತ್ರ ಅಲ್ಲ, ಸರ್ಕಾರವು ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇದೇ ತಿಂಗಳ 21ನೇ ತಾರೀಕು 10 ವರ್ಷದ ಬಾಲಕಿ ಮೇಲೆ ದೌರ್ಜನ್ಯ ಎಸಗಿ ನಂತರ ಕೊಲೆ ಮಾಡಲಾಗಿತ್ತು. ಆ ಬಾಲಕಿಯ ಮೃತದೇಹ ಗಾಯಗಳೊಂದಿಗೆ ಪತ್ತೆಯಾಗಿತ್ತು. ಇಂಥ ಸೂಕ್ಷ್ಮ ಪ್ರಕರಣದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಕೆಲ ಅಧಿಕಾರಿಗಳು ನಗ್ತಾ ಹಾಸ್ಯವನ್ನ ಮಾಡ್ತಾ ಇದ್ದಂತ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು. ಒಬ್ಬ ಮಹಿಳಾ IPS ಅಧಿಕಾರಿಯಾಗಿ ಅದರಲ್ಲೂ ಕೂಡ IG ಹುದ್ದೆಯಲ್ಲಿ ಇರುವಂತ ವ್ಯಕ್ತಿ ಇಂಥ ಪ್ರಕರಣದ ವೇಳೆ ಹೇಗೆ ನಡೆದುಕೊಳ್ಬೇಕು ಎಂಬ ಪ್ರಶ್ನೆ ಈಗ ಎದ್ದಿದೆ. ಕಣ್ಣಂಪಳ್ಯ ಪ್ರದೇಶದ ಬಳಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಆರೋಪಿಗಳು ಆದಂತ ಕಾರ್ತಿಕ್ ಹಾಗೂ ಮೋಹನ್ ದಾಸ್ ಅನ್ನುವಂತ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಇನ್ನು ಈ ಒಂದು ಪ್ರಕರಣದ ತನಿಖೆ ಇನ್ನೂ ಮುಂದುವರಿತಾ ಇದೆ. ಘಟನೆಯ ಒಂದು ಭಾಗ ಅಂದ್ರೆ ಬಾಲಕಿಯ ಮೇಲಿನ ದೌರ್ಜನ್ಯ ಹಾಗೂ ಕೊಲೆ. ಆದ್ರೆ ಮತ್ತೊಂದು ಭಾಗ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಂತ ವರ್ತನೆ. ಶುಕ್ರವಾರ ಸಂಜೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ತನಿಖೆಯನ್ನು ನಡೆಸಿ CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಿ ಹಲವು ತಂಡಗಳು ಕೆಲಸ ಮಾಡಿ ಬಾಲಕಿಯ ಮೃತದೇಹವನ್ನ ಪತ್ತೆ ಮಾಡಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಡ್ತಿದ್ರು. ಆದ್ರೆ ಅದೇ ವೇದಿಕೆಯಲ್ಲಿ ಕೆಲ ಅಧಿಕಾರಿಗಳು ನಗ್ತಾ ಇದ್ದದ್ದು ಹಲವರ ಕೋಪಕ್ಕೆ ಕಾರಣ ಆಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಇಂಥ ಘಟನೆಗಳಲ್ಲೂ ಕೂಡ ಗಂಭೀರತೆ ಇಲ್ಲದೆ ಇದ್ರೆ ನಿಮ್ಗೆ ಇನ್ಯಾವಾಗ ಗಂಭೀರತೆ ಇರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆದ ನಂತರ ಮುಖ್ಯಮಂತ್ರಿ ಕಚೇರಿಯಿಂದ ಒಂದು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಲಾಯಿತು. ಈ ಒಂದು ಹೇಳಿಕೆಯಲ್ಲಿ 10 ವರ್ಷದ ಬಾಲಕಿಯ ಮೇಲೆ ನಡೆದಿರುವಂತಹ ಆ ಒಂದು ಭೀಕರ ಘಟನೆ ನಮ್ಮಲ್ಲಿ ತೀವ್ರ ದುಃಖ ಮತ್ತು ಆಘಾತವನ್ನ ಉಂಟು ಮಾಡಲಾಗಿದೆ ಅಂತ ಹೇಳಲಾಯಿತು. ಹಾಗೇನೆ ಇಂಥ ಅಮಾನುಷ ಹಾಗೂ ಕ್ಷಮಿಸೋದಕ್ಕೆ ಸಾಧ್ಯವಾದಂತ ಅಪರಾಧಗಳನ್ನ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಮುಖ್ಯಮಂತ್ರಿ ಕಚೇರಿಯಿಂದ ಬಾಲಕಿ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಲಾಯಿತು. ತಮ್ಮ ಮಗಳನ್ನ ಕಳೆದುಕೊಂಡಂತ ಕುಟುಂಬದ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಅವ್ರಿಗೆ ನಮ್ಮ ಸಂತಾಪಗಳು ಅಂತ ಅದರಲ್ಲಿ ಹೇಳಲಾಗಿತ್ತು. ಇದಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ 2 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಅದರಲ್ಲಿ ತಿಳಿಸಲಾಗಿತ್ತು. ಅದಷ್ಟೇ ಅಲ್ಲದೆ ಪೊಲೀಸರು ಇದ್ರ ಬಗ್ಗೆ ಪರಿಪೂರ್ಣ ತನಿಖೆ ಮಾಡಿ ತುಂಬಾ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸೂಚಿಸಲಾಗಿತ್ತು. ತಕ್ಷಣ ಆರೋಪ ಪಟ್ಟಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಅದರಲ್ಲಿ ಬರೆಯಲಾಗಿತ್ತು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂತ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ರೆ ಇದು ಅಷ್ಟು ನಿಜ ಅಲ್ಲ. ಈ ಅಧಿಕಾರಿಗಳ ಬಗ್ಗೆ ಇನ್ನೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ವೀಕ್ಷಕರೇ, ಒಂದು ಭೀಕರ ಅಪರಾಧ ನಡೆದಾಗ ಜನ ಅಧಿಕಾರಿಗಳಿಂದ ಗಂಭೀರತೆಯನ್ನ ನಿರೀಕ್ಷೆ ಮಾಡ್ತಾರೆ, ಅದು ಸಹಜ ಕೂಡ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದು ಕ್ಷಣದ ಮುಖಭಾವನೆ ಹಲವು ವರ್ಷಗಳ ಸೇವೆ ಮತ್ತು ಕಾರ್ಯಕ್ಷಮತೆಯನ್ನ ಸಂಪೂರ್ಣವಾಗಿ ಮರೆಮಾಚಿಬಿಡ್ತವ. ಇತ್ತೀಚೆಗೆ ನಡೆದ ಈ ಒಂದು ಬಾಲಕಿ ಪ್ರಕರಣದಲ್ಲಿ ಅಧಿಕಾರಿಗಳು ತಕ್ಷಣವೇ ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಶುರು ಮಾಡಿದ್ರು. ಹಲವಾರು ಗಂಟೆಗಳ ಪರಿಶ್ರಮ, CCTV ದೃಶ್ಯಗಳ ಪರಿಶೀಲನೆ, ನಿರಂತರ ಶೋಧ, ಈ ಎಲ್ಲದರಿಂದ ಆರೋಪಿಗಳು ಬಂಧಿತರಾದ್ರು. ಆದ್ರೆ ಬಳಿಕ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಕಂಡಂತ ಆ ಒಂದು ದೃಶ್ಯ ಎಲ್ಲವನ್ನೂ ಕೂಡ ನಾಶ ಮಾಡ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನ ಅಲ್ಲಿ ನಕ್ಕಂತ ಆ ಒಂದು ವಿಡಿಯೋವನ್ನ ಹಂಚಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲವರು ತೀವ್ರ ಟೀಕೆ ಮಾಡಿದ್ರು, ಮತ್ತೆ ಕೆಲವರು ಒಂದು ಕ್ಷಣದ ಆಧಾರದ ಮೇಲೆ ತೀರ್ಪು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು.
ಏಕೆಂದ್ರೆ ಕ್ಯಾಮೆರಾದಲ್ಲಿ ಸೆರೆ ಆಗುವಂತ ಪ್ರತಿಯೊಂದು ಮುಖಭಾವನೆಗೂ ಒಂದೇ ಅರ್ಥ ಇರಬೇಕು ಅಂತಿಲ್ಲ. ಅದು ಒತ್ತಡ ಕಡಿಮೆ ಆದಂತ ಕ್ಷಣ ಆಗಿರ್ಬೋದು, ಸಹೋದ್ಯೋಗಿಯ ಮಾತಿಗೆ ಬಂದಂತ ಪ್ರತಿಕ್ರಿಯೆ ಆಗಿರ್ಬೋದು, ಅಥವಾ ಸಂಪೂರ್ಣ ಬೇರೆ ಸಂದರ್ಭನೆ ಆಗಿರ್ಬೋದು. ಇವತ್ತು ಅಧಿಕಾರಿಗಳ ಕೆಲಸ ಮಾತ್ರ ಅಲ್ಲ, ಅವರ ಮುಖಭಾವ, ನಿಲುವು, ಮಾತನಾಡುವಂತ ಶೈಲಿ, ಪ್ರತಿಕ್ರಿಯೆ ಇವೆಲ್ಲವೂ ಕೂಡ ಸಾರ್ವಜನಿಕ ಪರಿಶೀಲನೆಯಲ್ಲಿ ಇರ್ತವೆ. ಹಿಂದೆ ಒಬ್ಬ ಅಧಿಕಾರಿಯನ್ನ ಅವರ ಸಾಧನೆಯಿಂದ ಅಳೆಯಲಾಗ್ತಿತ್ತು, ಆದ್ರೆ ಈಗ ಕೆಲವೇ ಸೆಕೆಂಡ್ಗಳ ವಿಡಿಯೋ ಕೂಡ ಅವರ ಇಡೀ ವ್ಯಕ್ತಿತ್ವದ ಬಗ್ಗೆ ಅಭಿಪ್ರಾಯವನ್ನ ರೂಪಿಸುತ್ತೆ. ಇದರ ಅರ್ಥ ಟೀಕೆಯನ್ನ ಮಾಡಬಾರದು ಅಂತಲ್ಲ, ಸಾರ್ವಜನಿಕ ಹುದ್ದೆಯಲ್ಲಿರುವವರು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವಂತ ನಿರೀಕ್ಷೆ ಕೂಡ ಸತ್ಯ. ಆದ್ರೆ ಟೀಕೆ ಮತ್ತು ತೀರ್ಪಿನ ನಡುವೆ ವ್ಯತ್ಯಾಸ ಇರುತ್ತೆ. ಇಲ್ಲಿ ಈ ಒಂದು ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಾವು ಕಾರ್ಯಕ್ಷಮತೆಯನ್ನ ಹೆಚ್ಚು ನೋಡ್ತಿದ್ದೀವಾ ಅಥವಾ ವೈರಲ್ ಆಗುವಂತ ಕ್ಷಣಗಳನ್ನ ಮಾತ್ರ ನೆನಪಲ್ಲಿಟ್ಕೊಳ್ತೀವ? ಏಕೆಂದ್ರೆ ಇವತ್ತಿನ ಕಾಲದಲ್ಲಿ ಕೆಲವೊಂದ್ಸಾರಿ ವರ್ಷಗಳ ಶ್ರಮಕ್ಕಿಂತನೂ ಕೂಡ ಕೆಲವೇ ಸೆಕೆಂಡ್ಗಳ ದೃಶ್ಯ ಹೆಚ್ಚು ಪ್ರಭಾವವನ್ನ ಬೀರುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಅದಕ್ಕೆ ಈಗ ನಡೀತಿರುವಂತ ಈ ಒಂದು ಘಟನೆನೇ ಸಾಕ್ಷಿ. ಇನ್ನು ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು ಈ 10 ವರ್ಷದ ಬಾಲಕಿ ಪ್ರಕರಣ ನಂತರ ಪತ್ರಿಕಾಗೋಷ್ಠಿಯಲ್ಲಿ ನಗ್ತಿದ್ದಂತ 3 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಎಂಬ ಮಾತುಗಳು ಹರಿದಾಡ್ತಿವೆ. ಆದ್ರೆ ಈ ಒಂದು ಸುದ್ದಿಯಲ್ಲಿ ಎಷ್ಟು ಸತ್ಯ ಇದೆ? ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ IPS ಅಧಿಕಾರಿಯನ್ನ ನೇರವಾಗಿ ಸಸ್ಪೆಂಡ್ ಮಾಡಬಹುದಾ? ಈ ಒಂದು ವಿಚಾರವನ್ನು ನಿಮಗೆ ಸರಳವಾಗಿ ಹೇಳ್ತೀನಿ ಕೇಳಿ. ಮೊದಲು ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಸದ್ಯಕ್ಕೆ ಲಭ್ಯ ಇರುವಂತಹ ಮಾಹಿತಿ ಪ್ರಕಾರ ಆ 3 IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂಬ ಅಧಿಕೃತ ಆದೇಶ ಅಥವಾ ಸರ್ಕಾರದ ಪ್ರಕಟಣೆ ಹೊರಬಂದಿರೋದು ದೃಢಪಟ್ಟಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂತಹ ಪ್ರತಿಯೊಂದು ಮಾಹಿತಿ ಕೂಡ ಸತ್ಯ ಆಗಿರ್ಬೇಕು ಅಂತೇನು ಇಲ್ಲ. ಇನ್ನು ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ IPS ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬಹುದಾ? ಉತ್ತರ ಹೌದು. ಆದ್ರೆ ಅದು ಜನ ಅನ್ಕೊಳ್ಳುವಷ್ಟು ಸರಳ ಮತ್ತೆ ಸುಲಭ ಅಲ್ಲ. ಈ IPS ಅಧಿಕಾರಿಗಳು ಸಾಮಾನ್ಯ ಸರ್ಕಾರಿ ನೌಕರರಲ್ಲ. ಅವರು ಆಲ್ ಇಂಡಿಯಾ ಸರ್ವಿಸ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರಾಜ್ಯ ಸರ್ಕಾರದ ಜೊತೆ ಕೆಲಸ ಮಾಡಿದ್ರು ಕೂಡ ಅವರ ಸೇವೆಗೆ ಸಂಬಂಧಪಟ್ಟಂತ ನಿಯಮಗಳು ಕೇಂದ್ರ ಮಟ್ಟದ ಕಾನೂನುಗಳಿಗೂ ಕೂಡ ಒಳಪಟ್ಟಿರ್ತವೆ. ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಕೋಪಗೊಂಡ ತಕ್ಷಣ ಇವರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿದ ಕೂಡಲೇ ಅವರನ್ನ ಅಮಾನತ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಹಲವು ನಿಯಮಗಳಿದ್ದಾವೆ, ಇಲಾಖೆಯ ಪ್ರಕ್ರಿಯೆಗಳು ಇರ್ತವೆ, ಮತ್ತೆ ಅಧಿಕೃತ ಆದೇಶಗಳು ಬೇಕಾಗುತ್ತೆ. ಸಾಮಾನ್ಯವಾಗಿ ಗಂಭೀರ ಆರೋಪ, ಶಿಸ್ತು ಉಲ್ಲಂಘನೆ, ಅಧಿಕಾರದ ದುರುಪಯೋಗ ಅಥವಾ ತನಿಖೆಗೆ ಅಡ್ಡಿಯಾಗುವಂತಹ ಪರಿಸ್ಥಿತಿ ಇದ್ದಾಗ ಅಮಾನತು ಕ್ರಮವನ್ನ ಕೈಗೊಳ್ಳಬಹುದು. ಆದ್ರೆ ಅದರಲ್ಲೂ ಕೂಡ ದಾಖಲೆಗಳು, ವರದಿಗಳು ಮತ್ತೆ ಇಲಾಖೆಯ ಪರಿಶೀಲನೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಇನ್ನೊಂದು ವಿಷಯ, ಈ ಸಸ್ಪೆನ್ಷನ್ ಅಂದ್ರೆ ಕೆಲಸದಿಂದ ಶಾಶ್ವತವಾಗಿ ತೆಗೆದುಹಾಕೋದಲ್ಲ, ಅದು ತಾತ್ಕಾಲಿಕ ಕ್ರಮ ಮಾತ್ರ. ತನಿಖೆ ನಡೆಯುವವರೆಗೂ ಅಧಿಕಾರಿಯನ್ನ ಕರ್ತವ್ಯದಿಂದ ದೂರ ಮಾಡುವಂತ ಒಂದು ವಿಧಾನ ಅಷ್ಟೇ. ಹಾಗಾಗಿ ಯಾವುದೇ ಒಂದು ವೈರಲ್ ಪೋಸ್ಟ್ ಅನ್ನ ನೋಡಿದ ತಕ್ಷಣ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಂಬುವಂತ ಮುನ್ನ ಅಧಿಕೃತ ಸರ್ಕಾರದ ಆದೇಶ ಬಂದಿದೆಯಾ ಅಂತ ಪರಿಶೀಲನೆ ಮಾಡೋದು ಉತ್ತಮ. ಇವರನ್ನ ಯಾವ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಬಹುದು ಅಂದ್ರೆ, ಗಂಭೀರ ಶಿಸ್ತು ಉಲ್ಲಂಘನೆ, ಭ್ರಷ್ಟಾಚಾರದ ಆರೋಪ, ತನಿಖೆಗೆ ಅಡ್ಡಿಯಾಗುವಂತ ಸಾಧ್ಯತೆ, ಅಪರಾಧದ ಪ್ರಕರಣ ಅಥವಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಾಗ. ಈ ರೀತಿ ಕೆಲ ಸಂದರ್ಭಗಳಲ್ಲಿ 48 ಗಂಟೆಗೂ ಹೆಚ್ಚು ಕಾನೂನುಬದ್ಧ ಬಂಧನದಲ್ಲಿದ್ರೆ ಸ್ವಯಂಚಾಲಿತ ಅಮಾನತು ನಿಯಮ ಅನ್ವಯಿಸಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಹಾಗೂ ಪೊಲೀಸರ ಈ ಒಂದು ನಡೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಇದನ್ನ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.